ಇಲ್ಲ ಮೇಡಮ್, ನಾನು ಅವತ್ತು ಮಲ್ಲಿಕಾರ್ಜುನ್ ಅವ್ರು ಫೋನ್ ಮಾಡಿದ್ರು. ನಾನು ಬೀದರಲ್ಲಿದ್ದೆ. ಬೀದರಲ್ಲಿದ್ದ ಈಗ ಒಂದು ಸಾಂಗ್ ಇದೆ ಎಕ್ಕದಲ್ಲಿ, ತಾವು ಬರಬೇಕು ಅಂತ ಅಶ್ವಿನಿ ಮೇಡಮ್ ಅವ್ರು ಹೇಳಿದ್ದಾರೆ ಅಂತಂದರು. ಬಟ್ ನಾನು 4 ದಿವಸ ಬಿಟ್ಟು ಬರಬೇಕಾಗಿತ್ತು. ಅಶ್ವಿನಿ ಮೇಡಮ್ ಅವರು ಹೇಳಿದ್ದಾರೆ ದಯವಿಟ್ಟು ತಾವು ಪಾತ್ರ ಮಾಡಬೇಕಂದ್ರೆ ಬಂದು ಪಾತ್ರ ಮಾಡಿದೆ. ಮತ್ತು ನನಗೆ ಇನ್ನೊಂದೇನು ಖುಷಿ ಆಗುತ್ತಂದರೆ, ನಾನು ರಂಗಭೂಮಿ ಮತ್ತು ಚಲನಚಿತ್ರ ಬರಲಿಕ್ಕೆ ಅಣ್ಣವರೇ ಕಾರಣ, ರಾಜ್ಕುಮಾರ್ ಅವರು. ಯಾಕಂದ್ರೆ ನಾನು ಬಂಗಾರ ಮನುಷ್ಯ ಸಿನಿಮಾ ನೋಡಿ ಊರು ಬಿಟ್ಟಿದ್ದೀನಿ. ಅವ್ರದ್ದೊಂದು ಕಥಾನಾಯಕನ ಕಥೆ ಅಂತೇಳಿ ಒಂದು ಬುಕ್ ಬರ್ತದೆ, ಪ್ರಜಾಮತ ಮತ್ತು ವಿಜಯ ಚಿತ್ರದ ಒಂದು ಲೇಖನ ಬಂದಿತ್ತು. ಅದನ್ನು ನೋಡಿ ನಾನು ರಂಗಭೂಮಿಗೆ ಸೇರಿದೆ. ಆಮೇಲೆ ತಾಯಿಗೆ ತಕ್ಕ ಮಗ ಶೂಟಿಂಗ್ ಇದ್ದಾಗ ಹೋಗಿ ಮಡ್ರಾಸಿಗೆ ಹೋಗಿ ಅಣ್ಣವ್ರನ್ನ ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ಹೇಳಿದೆ, ನಾನು ಇಲ್ಲಿ ಬೀದರ್ ಅಂದ್ರೆ ಗುರ್ತಿಡ್ತೇವೆ ಅಣ್ಣವ್ರು ಅಂತೇಳಿ ನಾನು ಬೆಂಗಳೂರು ಅಂದೆ. ಸರಿ ಏನು ಮಾಡ್ತೀರಾ ತಾವು? ಅಣ್ಣ ನಿಮ್ಮ ಮನೆಯಲ್ಲಿ ನಾನು ಕೆಲಸ ಮಾಡಬೇಕು ಅಂದೆ. ಕೆಲಸ ಮಾಡ್ತೀರಾ? ನಿಮ್ಮ ಕಾರ್ ಓಡ್ಸೋಕೆ ಬರುತ್ತಾ ಅಂದರು. ಇಲ್ಲ ಅಣ್ಣ, ಕಾರ್ ಓಡ್ಸೋಕೆ ಬರಲ್ಲ. ಮತ್ತು ಏನು ಕೆಲಸ ಮಾಡ್ತಾ? ಅಣ್ಣ ನಾನು ರಂಗಭೂಮಿಯಲ್ಲಿ ಪಾತ್ರ ಮಾಡ್ತೀನಿ. ಓಹೋ, ರಂಗಭೂಮಿಯಲ್ಲಿ ಪಾತ್ರ ಮಾಡಬೇಕು, ಮನೇಲಿ ಕೆಲಸ ಮಾಡಬಾರ್ದು ಅಂತಂದರು. ಆಮೇಲೆ ಅಣ್ಣ ಒಂದು ಚಾನ್ಸ್ ಅಂದ್ರೆ, ತಾಯಿಗೆ ತಕ್ಕ ಮಗ ಶೂಟಿಂಗ್ ನಡೀತದೆ, ಕಂಠೀರವ ಸ್ಟುಡಿಯೋಗೆ ಬನ್ನಿ ಅಂದರು. ಇಲ್ಲಿ ಬಂದೆ, ಕಂಠೀರವ ಸ್ಟುಡಿಯೋ ನನಗೆ ಸಿಗಲಿಲ್ಲ. ಆಮೇಲೆ ಅದಿರುತ್ತೆ ಹಂಗೆ ಮತ್ತೆ ಮಧ್ಯೆ ಗ್ಯಾಪ್ ಆಗೋಯ್ತು. ತದನಂತರ ನಾನು ಅಣ್ಣವ್ರ ಜೊತೆ ಒಂದು ಭಾಗ್ಯದ ಲಕ್ಷ್ಮಿ ಬಾರಮ್ಮದ ಒಂದು ಚಿಕ್ಕ ಪಾತ್ರ ಮಾಡಿದೆ. ಆ ನಂತರ ಶಿವಣ್ಣವ್ರ ಜೊತೆ ಒಂದು 8-10 ಸಿನಿಮಾ ಮಾಡಿದೆ. ಆಮೇಲೆ ರಾಘವೇಂದ್ರ ರಾಜ್ಕುಮಾರ್ ಜೊತೆ ಸ್ವಸ್ತಿಕ್ ಮಾಡಿದೆ. ಆಮೇಲೆ ಪುನೀತ್ ಸರ್ ಜೊತೆ ಒಂದು 3-4 ಮಾಡಿದೆ. ಮಾಡಿ ಈಗ ನೋಡಿ, ನಾನು 3ನೇ ತಲೆಮಾರು ಜೊತೆ ನಾನು ಕೆಲಸ ಮಾಡಿ ನಾನು ಸುದೈವ ಅಂತ ನಾನು ಅನ್ಸ್ಕೊತೀನಿ. ಆಮೇಲೆ ಇದು ಜಯಣ್ಣ ಅವ್ರದ್ದು ನಾನು ಮಾರುತಿ 800 ಅದರಲ್ಲೂ ಸಾಂಗಲ್ಲೇ ಮಾಡಿದ್ದೀನಿ. ಇದರಲ್ಲೂ ಸಾಂಗಲ್ಲೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾತ್ರ ಕೊಡಲೇಬೇಕು ನೀವು ಅಷ್ಟೇ. ಹೌದು, ಆಯಿತು. ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಎಲ್ಲಿಂದ ಎಲ್ಲಿಗೆ ರಂಗಭೂಮಿಯಿಂದ ಇಲ್ಲಿ ಅಣ್ಣವ್ರು ಭೇಟಿ ಮಾಡಿ, ಶಿವಣ್ಣವರು, ರಾಘವೇಂದ್ರ ರಾಜ್ಕುಮಾರ್ ಅವರು, ಇಲ್ಲಿ ಮುಂದೆ ಯುವವ್ರ ಜೊತೆ ನಾನು ಪಾತ್ರ ಮಾಡಿದಲ್ಲ, ಇದರ ಸುದೈವ ಅಂತ ಹೇಳ್ತಾ ಎಲ್ಲರಿಗೂ ನಾನು ವಂದನೆಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೂಪರ್ ಸರ್. ಎಷ್ಟು ವರ್ಷಗಳ ಅನುಭವ ಅವರ ಪಾತ್ರದ ಮೂಲಕ ಕನ್ನಡಿಗರ ಮನಸ್ಸನ್ನು ಗೆದ್ದಿರೋದು. ಬಿರಾದರ್ ಸರ್, ಒಂದು ವಿಷಯ ಈ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ರೋಹಿತ್ ಸರ್ ಒಂದು ಮಾತು ಹೇಳಿದ್ರು, ಅವರ ಹಿಂದಿನ ಸಿನಿಮಾದಲ್ಲಿ ನೀವು ಅಭಿನಯಿಸಿದ್ರಿ, ರತ್ನನ್ ಪ್ರಪಂಚ ಅಲ್ವಾ? ರತ್ನನ್ ಪ್ರಪಂಚದಲ್ಲಿ ಬಿರಾದರ್ ಸರ್ ಬಂದಿದ್ರು. ಆ ಸಿನಿಮಾ ಎಲ್ರಿಗೂ ತಲುಪ್ತು. ನನ್ನ ಲಕ್ಕಿ ಚಾರ್ಮ್ ಬಿರಾದರ್ ಸರ್, ಅದಕ್ಕೆ ಎಕ್ಕಾದಲ್ಲಿ ಇರಲೇಬೇಕು ಅಂತ ಅವ್ರು ಆಸೆ ಪಟ್ಟಿದ್ದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಸ್ ಲಕ್ಕಿ ಚಾರ್ಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ವಿಷಯ ನನಗೆ ಗೊತ್ತಿರಲಿಲ್ಲ, ಕ್ಷಮಿಸಬೇಕು. ಥ್ಯಾಂಕ್ ಯು. ಓಕೆ.